ಹಲೋ ಹಲೋ ಜಗದೀಶ, ನಾನು ಇನ್ಸ್ಪೆಕ್ಟರ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಿಮ್ಮನೆಯಲ್ಲಿ ರೆಂಟ್ಗಿರೋ ಫ್ಯಾಮಿಲಿನ, ನಿಮ್ಮನೆ ಹಳೆ ಓನರ್ ಪ್ರತಾಪ್ನ ಆ ಎಸ್ಟೇಟ್ ನಲ್ಲಿ ದೆವ್ವಗಳು ದಾರುಣವಾಗಿ ಕೊಂದಾಕಿವೆ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಮನೆಗೆ ಕಾಲಿಟ್ಟ ಪ್ರತಿ ಒಬ್ಬರು ಸಾಯ್ತಿದ್ದಾರೆ, ನಿಮ್ಮನ್ನೊಬ್ಬರನ್ನ ಬಿಟ್ಟು. ನನ್ನ ಗೆಸ್ ಕರೆಕ್ಟ್ ಆದ್ರೆ ನೆಕ್ಸ್ಟ್ ನೀವೇ. ಎಲ್ಲೋ ಇರೋ ನನ್ನ ಪರಿಸ್ಥಿತಿನೇ ಹೇಗಿದೆ, ಮನೇಲಿರೋ ಪರಿಸ್ಥಿತಿ ಹೇಗಿದೆಯೋ ಏನೋ. ಹಲೋ, ಯಾರು? ನಾನು ನಿಮ್ಮ ಮನೆ ಹಳೆ ಓನರ್ ಪ್ರತಾಪ. ನೀನಾ? ಏನು ಈ ಟೈಮಲ್ಲಿ ಕಾಲ್ ಮಾಡಿಯಾ? ಆ ಮನೇಲಿ ಯಾರಾದ್ರೂ ಬಾಡಿಗೆಗಿದ್ದಾರಾ? ಇದ್ದಾರೆ. ಆದ್ರೆ ಈಗೇನು? ಅಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ತಾನೆ? ಪ್ರಾಬ್ಲಮ್ ಏನು? ಯಾವ್ದ್ರ ಬಗ್ಗೆ ಕಾಲ್ ಮಾಡಿದೆ? ಏನೂ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ನೋಡ್ ಸರ್, ಅರ್ಧರಾತ್ರಿ ಹೊತ್ತು ನೀನು ಆ ಮನೆ ಬಗ್ಗೆ ಕಾಲ್ ಮಾಡಿ ಕೇಳ್ತಿದ್ದೀಯ ಅಂದ್ರೆ ಆ ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ನಾನು ಅರ್ಥ ಮಾಡ್ಕೊಳ್ಳಬಲ್ಲೆ. ಆ ಮನೆಯಲ್ಲಿ ದೆವ್ವ ಇದೆ ಅಂತ, ಆ ಮನೆಯಲ್ಲಿ ಕಾಲಿಟ್ಟವರೆಲ್ಲ ಸಾಯ್ತಿದ್ದಾರೆ ಅಂತ ನಂಗೆ ತುಂಬಾ ಜನ ಹೇಳಿದ್ರು. ನೀನೇನೋ ಆ ದೆವ್ವದ ಬಿಡಾರ ನನ್ಗೆ ಕೊಟ್ಟು ಹೋಗ್ಬಿಟ್ಟೆ. ಒಂದ್ ವೇಳೆ ಎಲ್ರು ಅಂತಿದ್ದಾಗೆ ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇದ್ದದ್ದು ಹೌದಾದ್ರೆ ನಾ ಮೊಟ್ಟ ಮೊದಲು ನಿನ್ಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಸರ್, ನೀವು ಪ್ರತಾಪ್ ಅವರೇನಾ? ಹಾ ಹೌದು ಹೇಳಿ. ಹೆಸರು ಚಂದ್ರು ಅಂತ. ನಾವು ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ರೆಂಟ್ಗೆ ಇದ್ದೀವಿ. ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕ ಮುಂಚೆ ಇಲ್ಲಿ ಏನೋ ನಡೆದ. ಸಾರಿ, ಹಲೋ 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 ಎಸ್ಟೇಟ್ ಇಂದ ಕಾಲ್ ಬಂದಿದೆ ಅಂದ್ರೆ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆದಂಗೆ. ಆ ಎಸ್ಟೇಟ್ ಒಳಗೆ ಕಾಲಿಟ್ಟವರು ಪ್ರಾಣ ಉಳಿಸ್ಕೊಂಡು ಯಾರು ಹೊರಗೋಗಿಲ್ಲ. ಅದು ಮನೆಯಲ್ಲ, ಅದೊಂದು ಸ್ಮಶಾನ. ಇವನ್ಯಾರು ನಿಮಗ್ ಗೊತ್ತಾ? ಈತ ಯಾರು ಅಂತ ನಿಮ್ಗೆ ಗೊತ್ತಿರೋದಿಲ್ಲ? ನಿಮ್ಗೆ ಗೊತ್ತಂಗಿದೆ? ಸಾರಿ ಸರ್, ಇವನ್ ಯಾರೋ ನನ್ಗೆ ಗೊತ್ತಿಲ್ಲ. ನೀವ್ ಈ ಮಾತನ್ನ ಹೇಳ್ತೀರಂತ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ಇವನ್ ಬಗ್ಗೆ ಹೇಳೋಕೆ ಫಸ್ಟ್ ನಿಮ್ಗೊಂದು ಎಸ್ಟೇಟ್ ಬಗ್ಗೆ ಹೇಳ್ಬೇಕು. ದೆವ್ವಗಳು ಇಲ್ಲನ್ನೋದು ನಿಜವಾದ್ರೆ ಮತ್ತೆ ಮನುಷ್ಯರಿಗೆ ಭಯ ಯಾಕೆ? ಮತ್ತೆ ದೆವ್ವ ಇರುವುದು ನಿಜವಾದ್ರೆ ಅವುಗಳ ಇರುವಿಕೆ ಇನ್ನೂ ಪ್ರಶ್ನಾರ್ಥಕವಾಗಿವೆ. ಇದಕ್ಕೆ ಖಚಿತವಾದ ಮಾಹಿತಿ ಯಾರ ಹತ್ರ ಹೇಗಿದೆ ಇಲ್ವೋ ಗೊತ್ತಿಲ್ಲವಾದ್ರೆ ದೆವ್ವಗಳು ಇದೆ ಅನ್ನೋದಕ್ಕೆ ಚರಿತ್ರೆಯಲ್ಲಿ ಪೇಜ್ಗೆ ಪೇಜ್ ಕಥೆಗಳಿವೆ. ಅವೆಲ್ಲ ಈಗಲೂ ದೆವ್ವ ಇರುವಿಕೆಗೆ ಸಂದೇಹಗಳನ್ನು ಹುಟ್ಟಿಸ್ತಾ ಇವೆ. ಅದಕ್ಕೆ ಕಾಟನ್ ಹೌಸ್ ನಲ್ಲಿ ದೆವ್ವ ಇದೆ ಅಂತ ಅಲ್ಲಿನ ಜನಗಳು ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಈ ಕಾಟನ್ ಹೌಸ್ ಎಲ್ಲಿದೆ? ಅದರ ಹಿಂದಿನ ಕಥೆ ಏನು? ಸರಿಯಾಗಿ ಧಾರವಾಡಕ್ಕೆ 10 ಕಿಲೋಮೀಟರ್ ದೂರದಲ್ಲಿ ಒಂದು ಎಸ್ಟೇಟ್ ಇದೆ. ಅದರಲ್ಲಿ ಒಂದು ಫ್ಯಾಮಿಲಿ ಬಿಸಿನೆಸ್ ನಲ್ಲಿ ಲಾಸ್ ಆಗಿ ಸತ್ತು ಹೋಗಿದ್ದಾರೆ. ಅದಾದ್ಮೇಲೆ ಸುಮಾರು ಜನಕ್ಕೆ ದೆವ್ವಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಆವಾಗಿಂದ ಆ ಎಸ್ಟೇಟ್ ನಲ್ಲಿ ಯಾರು ಕಾಲಿಟ್ಟರು ದಾರುಣವಾಗಿ ಸಾಯ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ ಆ ಮನೆಯ ಕೆಲವು ಶಕ್ತಿಗಳು ಆವರಿಸಿಕೊಂಡಿವೆ. ನಾನು ನನ್ನ ಫ್ರೆಂಡು ಇಬ್ರು ಸೇರಿ ಡಾಕ್ಯುಮೆಂಟ್ ತೆಗಿತೀವಿ. ಒಂದು ದಿನ ನಾನು ನನ್ನ ಫ್ರೆಂಡು ಆ ಹೌಸ್ ಬಗ್ಗೆ ಪೇಪರ್ನಲ್ಲೂ ಓದಿದ್ದೀವಿ. ಮಾಡರ್ನ್ ಯುಗದಲ್ಲಿ ಬದಲಾಗದ ಮೂಢನಂಬಿಕೆಗಳು, ಫಾರ್ಮ್ ಹೌಸ್ ನಲ್ಲಿ ದೆವ್ವಗಳ ಕುಣಿತಗಳು. ಲೋ ಮಗ, ನಾವಿಬ್ರು ಈ ಹೌಸ್ ಬಗ್ಗೆ ಡಾಕ್ಯುಮೆಂಟ್ರಿ ತೆಗೋಣ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆದ್ರೂ ಈ ಕಾಲದಲ್ಲಿ ದೆವ್ವ ಭೂತಗಳಿದೆಯೇನೋ?
ಅದೆಲ್ಲ ಪಬ್ಲಿಸಿಟಿಗೋಸ್ಕರ ಕಣೋ. ಛೇ ಲೋ, ಈ ಸೃಷ್ಟಿಯಲ್ಲಿ ಕೆಲವು ವಿಷಯಗಳನ್ನ ನಂಬೋದಕ್ಕೆ ಪರ್ಫೆಕ್ಟ್ ರೀಸನ್ ಇಲ್ಲ, ಹಾಗಂತ ನಮ್ದೇ ಇರೋದಕ್ಕೂ ಪರ್ಫೆಕ್ಟ್ ರೀಸನ್ ಇಲ್ಲ. ಲೋ, ನಾನಂತೂ ಎಸ್ಟೇಟ್ ಬಗ್ಗೆ ಖಂಡಿತ ಡಾಕ್ಯುಮೆಂಟ್ರಿ ತೆಗಿತೀನಿ. ಬರೋದು ಬರದೇ ಇರೋದು ನಿನ್ನಿಷ್ಟ ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಬ ಡಾಕ್ಯುಮೆಂಟ್ರಿ ತೆಗೆಯಕ್ಕೆ ಹೋಗಿದ್ದ. ಏನ್ ನಡೀತಾ ಏನೋ ಗೊತ್ತಿಲ್ಲ, ನನ್ನ ಫ್ರೆಂಡ್ ಭಯಾನಕವಾಗಿ ಸತ್ತೋಗಿದ್ದ. ಅಲ್ಲಿ ನಮ್ಗೇನೋ ಗೊತ್ತಾಗದೆ ನಡೀತಾ ಇದೆ ಅಂತ ಆ ಎಸ್ಟೇಟ್ ಬಗ್ಗೆ ಡಾಕ್ಯುಮೆಂಟ್ರಿ ತೆಗೆಯೋಕ್ಕೋಸ್ಕರ ನಾನು ಧಾರವಾಡ ಹೊರಟೆ. ನಾನು ಆ ಮನೆ ಓನರ್ನ ಎನ್ಕ್ವೈರಿ ಮಾಡಕ್ ಹೋದೆ. ಆತ ಎಸ್ಟೇಟ್ನ ಮಾರಿ ಎಲ್ಗೋ ಹೋದ ಅಂತ ತಿಳಿತು. ನಾನು ಮೈಸೂರಿನಲ್ಲಿರೋ ಅವನ ಮನೆ ಅಡ್ರೆಸ್ಗೆ ಸೀದಾ ಹುಡ್ಕೊಂಡು ಹೋದೆ. ನಿನಗೊಂದು ವಿಷಯ ಹೇಳ, ನಮಗೆ ಗೊತ್ತಿಲ್ಲದ ಇರೋ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡೋದು ಅಂದ್ರೆ ನಮ್ಮ ಸಾವನ ಬಗ್ಗೆ ನಾವೇ ಯೋಚನೆ ಮಾಡ್ದಂಗೆ. ಆ ಎಸ್ಟೇಟ್ ಒಳಗಡೆ ಯಾರೇ ಕಾಲಿಟ್ರು ಜೀವಂತವಾಗಿ ಉಳಿದು ಬಂದಿರೋ ಇತಿಹಾಸನೇ ಇಲ್ಲ. ಈ ಎಸ್ಟೇಟ್ ಒಳಗಡೆ ಗೊತ್ತಿಲ್ಲದೆ ಬಂದಿದ್ಯಾ ನೀನು? ನೋಡು, ನನ್ನ ಮಾತು ಕೇಳು. ಈ ಡಾಕ್ಯುಮೆಂಟ್ನು ಬೇಡ, ಏನು ಬೇಡ. ಡೈರೆಕ್ಟ್ ಆಗಿ ಮನೆಗೆ ಹೋಗು, ಉಳ್ಕೊಂತೀಯಾ? ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಹೋಗ್ತೀಯಾ? ಸರ್, ಈ ಪ್ರಪಂಚದಲ್ಲಿ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮೇ ಇಲ್ಲ. ಪ್ರತಿ ಪ್ರಾಬ್ಲಮ್ಗೆ ಏನೋ ಒಂದು ಸೊಲ್ಯೂಷನ್ ಇರುತ್ತೆ. ಹಾಗೆ ಆ ವಸ್ತುಲಿರೋ ಪ್ರಾಬ್ಲಮ್ ಕೂಡ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನೋಡು, ಮಳೆ ಬರುವಾಗ ನಾವು ಕೊಡೆ ಹಿಡ್ಕೊಂಡು ಹೋಗ್ತೀವಿ. ಆ ಕೊಡೆಯಿಂದ ನಾವು ನೆನೆದೇ ಇರಬಹುದು, ಆದ್ರೆ ಅದೇ ಕೊಡೆಯಿಂದ ಮಳೆ ನಿಲ್ಸಕ್ಕಾಗತ್ತಾ? ಪ್ರತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಇದು ಮ್ಯಾಥ್ಸ್ ಪ್ರಾಬ್ಲಮ್ ಅಲ್ಲ, ವಿಧಿ. ವಿಧಿಯಿಂದ ತಪ್ಪಿಸ್ಕೊಳ್ಳೋದು ಬಿಟ್ರೆ ವಿಧಿನೇ ಬದಲಾಯಿಸ್ತೀನಿ ಅನ್ನೋದು ನಿನ್ನ ಮೂರ್ಖತನ. ನಾವು ಭಯ ಪಟ್ರೆ ಸಣ್ಣ ಪ್ರಾಬ್ಲಮ್ ಕೂಡ ದೊಡ್ಡ ಪ್ರಾಬ್ಲಮ್ ತರ ಕಾಣುತ್ತೆ. ಅದಕ್ಕೆ ಅವ್ರು ಹೇಳೋ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಎಸ್ಟೇಟ್ ಡಾಕ್ಯುಮೆಂಟ್ರಿ ತೆಗೋಣ ಅಂತ ಅಲ್ಲಿಗೆ ಹೋದೆ. ಫೋನ್ ಕಟ್ ಮಾಡ್ತಾನ. ಇನ್ನೊಂದ್ಸತಿ ಮಾಡ. ಈ ಎಸ್ಟೇಟ್ ಬಗ್ಗೆ ಗೊತ್ತಿರೋರು ಇಲ್ಲಿ ಯಾರು ಬರಲ್ಲ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಇವ್ರು ಯಾರು? ಕಟ್ ಮಾಡ್ಲಿಕ್ಕತಾನ. ಯಾರೋ ಅವನು. ಅವನ್ನ ಯಾವಾಗ್ಲೂ ನೋಡ್ಲಿಲ್ಲ. ಹಿಡ್ಕೊಳ್ರ ಅವನ್ನ. ನಾನು ನನ್ನ ಫ್ರೆಂಡ್ ಸೇರಿ ಈ ಎಸ್ಟೇಟ್ ಬಗ್ಗೆ ಪೇಪರ್ನಲ್ಲಿ ಓದಿದ್ವಿ. ನನ್ನ ಫ್ರೆಂಡ್ ಒಬ್ಬನೇ ಇಲ್ಲಿ ಡಾಕ್ಯುಮೆಂಟ್ ತೆಗೆದು ಬಂದಿದ್ದ. ಇಲ್ಲಿ ಏನು ನಡೀತೆ ಏನೋ ಅಚಾನಕ್ ಅವ್ನು ಸತ್ತೋಗ್ಬಿಟ್ಟ. ಇಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಳೋಣ ಅಂತ ಓನರ್ ಮನೆಗೆ ಹೋದೆ. ಎಸ್ಟೇಟ್ ಓನರ್ಗೂ ಸಿಕ್ಕಿದೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಹೋಗ್ತೀಯಾ ಅಂತ ಹೇಳಿದ್ರು. ಹೇಗಾದ್ರೂ ಸರಿನೇ ಈ ಎಸ್ಟೇಟ್ ಬಗ್ಗೆ ಡಾಕ್ಯುಮೆಂಟ್ರಿ ತೆಗಿಬೇಕಂತ ಇಲ್ಲಿಗೆ ಬಂದೆ. ಮತ್ತೆ ಯಾಕೆ ಓಡ್ತಿದ್ಯಾ ನಮ್ಮನ್ನ ನೋಡಿ? ಮನೆ ಓನರ್ ಇಲ್ಲಿ ಯಾರು ಕಾಲಿಟ್ರು ಸಾಯ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಮೇಲೆ ಡೌಟ್ ಬಂತು, ನಿಮ್ಮನ್ನ ಫಾಲೋ ಮಾಡಿದೆ. ನೀವು ನನ್ನ ನೋಡಿದ ತಕ್ಷಣ ಏನ್ ಮಾಡ್ತೀರಂತ ಭಯದಿಂದ ಓಡ್ ಬಂದೆ. ಅಷ್ಟು ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ. ಎಸ್ಟೇಟ್ ಬಗ್ಗೆ ನಾನ್ ಫೋನ್ ಮಾಡಿ ಕೇಳಿದ್ರೆ ಸಾರಿ ರಾಂಗ್ ನಂಬರ್ ಅಂತ ಫೋನ್ ಕಟ್ ಮಾಡ್ತಾನ. ಅದೇ ಇವನು ಹೋಗಿ ಕೇಳಿದ್ರೆ ಈ ಡಾಕ್ಯುಮೆಂಟ್ರಿನೂ ಬೇಡ ಏನು ಬೇಡ, ನೇರವಾಗಿ ಮನೆಗೆ ಹೋಗೋ, ಇಲ್ಲ ಅಂದ್ರೆ ಡೈರೆಕ್ಟ್ ಸ್ಮಶಾನಕ್ಕೆ ಹೋಗ್ತೀಯಾ ಅಂತಿದ್ದಾನ. ಇಲ್ಲಿ ಏನಾಗೋದು ಅವನಿಗೂ ಮಾತ್ರನೇ ಗೊತ್ತು. ಅವ ಸಿಕ್ಕಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್. ಏನ್ ನಡೆದಿತ್ತು ಹೇಳೋ?
ಅಸಲ್ ಪ್ರಾಬ್ಲಮ್ ಏನಂದ್ರೆ ಆ ಮನೆಯಲ್ಲಿ ಕೆಲವು ಆತ್ಮಗಳು ತಿರುಗುತ್ತಿದೆ. ಅಸಲ ಆ ಮನೆಗೆ ಏನಾಗದೋ ತಿಳ್ಕೊಳ್ಳೋಣಂತ ಮನೆಯವನನ್ನ ಕಲ್ತೆ. ಹೇ ಚಂದು, ಏನು ಮುಂಜಾನೆ ಬಂದೆ? ಏನಾಯ್ತು? ಏನ್ ಪ್ರಾಬ್ಲಮ್? ಆ ಮನೆಯಲ್ಲಿ ದೆವ್ವ ಇದೆ ಬಾಬು. ನೋಡ್ ಚಂದು, ಈ ಹೌಸ್ ಬಗ್ಗೆ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಯಾರೋ ಒಂದು ಫ್ಯಾಮಿಲಿ ಇದಕ್ಕೂ ಮುಂದೆ ಬಿಸ್ನೆಸ್ ಲಾಸ್ ಬಂದು ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರಂತ, ಅವ್ರ ದೆವ್ಗಳಾಗಿ ಇದೇ ಎಸ್ಟೇಟಲ್ಲಿ ತಿರುಗ್ತಿದ್ದಾರಂತ ನಂಗೆ ತಿಳಿದು ಬಂತು. ಅದಕ್ಕೂ ಮುಂದೆ ನನ್ಗೇನು ಗೊತ್ತಿಲ್ಲ ಚಂದು. ಆದ್ರೆ ಈ ಎಸ್ಟೇಟ್ನ ಇದಕ್ಕ ಮುಂಚೆ ಯಾರು ಮೇಂಟೈನ್ ಮಾಡಿದ್ರು? ಇದಕ್ಕೂ ಮುಂದೆ ಪ್ರತಾಪ್ ಅಂತ ನನ್ನ ಫ್ರೆಂಡ್ ಮೇಂಟೈನ್ ಮಾಡ್ತಿದ್ದ. ಆತನ ಎಲ್ಲಿರ್ತಾನ? ಸ್ವಲ್ಪ ಅಡ್ರೆಸ್ ಕೊಡ್ತೀರಾ? ಅವನ ಅಡ್ರೆಸ್ ನನ್ನ ಹತ್ರ ಏನಿಲ್ಲ ಚಂದು. ಅವನು ಈ ಎಸ್ಟೇಟ್ ನಂಗೆ ಮಾರ್ಬಿಟ್ಟು ಎಲ್ಲಿಗೂ ಹೋಗ್ಬಿಟ್ಟ. ಈ ಮಧ್ಯಾಹ್ನ ಒಂದಿನ ಅರ್ಧರಾತ್ರಿ ಆತ ನಂಗೆ ಕಾಲ್ ಮಾಡಿ ಆ ಹೌಸಲ್ಲಿ ಇರೋರು ಹೇಗಿದ್ದಾರೆ ಅಂತ ಏನೇನೋ ಹುಚ್ಚುಚ್ಚಾಗಿ ಕೇಳ್ದ. ಅವನ ನಂಬರ್ ನನ್ನ ಹತ್ರ ಇದ್ದಂಗಿದೆ. ಸರಿ, ಅವ್ರ ನಂಬರ್ ಕೊಡಿ. ಇದ್ಗೋ ತಗೊಳ್ಳಿ ಅಂತ ನಾನು ಅವನ ಹತ್ರ ನಂಬರ್ ತಗೊಂಡು ನಿನ್ ಕಾಲ್ ಮಾಡಿದ್ರೆ ನೀನೇನೋ ರಾಂಗ್ ನಂಬರ್ ಅಂಡ್ ಫೋನ್ ಕಟ್ ಮಾಡ್ತೀನಿ. ನಂಗೆ ಏನ್ ಮಾಡ್ಬೇಕು ಅರ್ಥ ಆಗದೆ ನಿನ್ಗೆ ಕಿಡ್ನಾಪ್ ಮಾಡ್ದೆ. ಬೇಡ ಬೇಡ, ಈಗಲೇ ನನ್ನ ಕಾಲು ಪುತ್ತೂರ್ಗೆ ಹೋದ್ರೂ ಸರಿ ಹೋಗಲ್ಲ. ಮೊದ್ಲೇನ್ ನಡೀತು ಅಂತ ಎಲ್ಲ ಹೇಳ್ತೀನಿ. ಮನೇಲಿ ನಮ್ಮ ಅಣ್ಣ ಅದಕ್ಕೆ ಇರ್ತಿದ್ರು, ಹೊಂದಾಣಿಕೆನೇ ಇರ್ಲಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡ್ತಾ ಇದ್ರು. ನಮ್ಮ ಅಣ್ಣನಿಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಯ್ತು. ತುಂಬಾ ಸಾಲ ಮಾಡ್ದ. ಆ ಟೆನ್ಷನ್ ನ ತಡ್ಕೊಳಕ್ಕಾಗದೆ ಕುರ್ತುಕ್ಕೆ ದಾಸನಾದ. ಅದಾದ್ಮೇಲೆ ನಾನು ಒಂದಿನ ಮನೆಗೆ ಹೋದೆ. ಅಯ್ಯೋ, ಇಷ್ಟೊತ್ತಾದ್ರೂ ಮಲಗಿದಾರಲ್ಲ. ಅದ್ಕೆ ಟೈಮ್ ಆಯ್ತು ಎದ್ದೇಳಿ, ಇನ್ನ ಮಲಗಿದಿರಲ್ಲ. ಅದ್ಕೆ ಏನಾಯ್ತು? ಅದ್ಕೆ ಅಣ್ಣ ಅಣ್ಣ ಅಣ್ಣ, ಅದ್ಕೆ ಅಯ್ಯೋ ಏನಾಯ್ತು? ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆವಾಗ್ಲಿಂದ ಪ್ರಾಬ್ಲಮ್ ಶುರು ಆಯ್ತು. ಅಣ್ಣ ಅಣ್ಣ, ಆ ಮನೇಲಿ ದೆವ್ವ ಇದೆ. ಏಯ್, ಬೆಳಗ್ಗೆನೆ ಹಾಕೊಂಡು ಬಂದಿದ್ರೇನಾ? ಕುಡ್ದಿರೋದಲ್ರಿ, ನಿಜವಾಗ್ಲೂ ನೋಡಿದ್ವಿ ಸ್ವಾಮಿ. ಏಯ್, ನಿಮ್ಗೆ ಕೆಲ್ಸಕ್ಕೆ ಸಿಲ್ವೇನ್ರೋ? ಹೋಗ್ರಲ್ಲೇ, ನನ್ನ ತಲೆ ತಿನ್ನಕ್ ಬಂದಿರಲ್ಲ. ಒಳ್ಳೆ ಹೋಗ್ರ. ಸತ್ತೋದ್ ನನ್ನ ಅಣ್ಣ ಅತ್ತಿಗೆ ಆತ್ಮಗಳು ಆ ಎಸ್ಟೇಟ್ ನಲ್ಲಿ ತಿರುಗಾಡ್ತಿದ್ದಾವೆ ಅಂತ ಪುಕಾರ್ ಹಬ್ಸಿದ್ರು. ಆದ್ರೆ ನನಗೇನು ಅನಿಸ್ಲಿಲ್ಲ. ಅದಾದ್ಮೇಲೆ ಆ ಎಸ್ಟೇಟ್ ನ ಬೇರೆ ಫ್ಯಾಮಿಲಿಗೆ ರೆಂಟ್ ಕೊಟ್ಟರು. ಅವ್ರು ಯಾರು 4-5 ದಿವಸ ಮನೆಯಿಂದ ಹೊರಗೆ ಬರಲಿಲ್ಲ. ಏನಾಯ್ತು ಅಂತ ಅನುಮಾನ ಬಂದು ನಾನೇ ಹೋದೆ. ಯಾರು ಕಾಣ್ತಿಲ್ವಲ್ಲ, ಮೇಲಿರ್ಬೋದೇನೋ, ನೋಡೋಣ. ನಾನೇನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೆದೋಗಿತ್ತು. ಆ ಮನೆಗೆ ಬಾಡಿಗೆಗೆ ಬರೋರು ಯಾರು ಬಾಡಿಗೆಗೆ ಬರಲಿಲ್ಲ. ಆ ಮನೇಲಿ ದೆವ್ವ ಇದೆ ಅಂತ. ಯಾರೋ ಬಂದಂಗಿದಾರೆ ನೋಡಿ. ನೋಡ್ಕೊಂಡ್ ಬರ್ತೀನಿ ಸರ್. ಯಾರು ನೀನು? ಟು ಲೇಟ್ ನೋಡಿ ಬಂದೆ. 1 ನಿಮಿಷ. ಸರಿ ಸರ್. ನೋಡಪ್ಪ, ನಾನು ಕೆಲಸದಲ್ಲಿದ್ದೀನಿ. ಆ ಮನೆ ಗೊತ್ತಾ ನಿನಗೆ? ಗೊತ್ತು ಸರ್. ಸರಿ, ಹೋಗಿ ನೋಡ್ಕೊಂಡ್ ಬಂದ್ಬಿಡು. ಸರಿನಾ? ಸರಿ ಸರ್. ತಗೋಕಿ ಕೊಡಿ ಸರ್. ಅವ್ನು ಇನ್ನೂ ಬರಲಿಲ್ಲ. ಬಾ ನೋಡ್ಕೊಂಡ್ ಬರೋಣ. ಬನ್ನಿ. ಬರೀ ಮನೇನ ನೋಡೋಕ್ಕಿಂತ ಹೋದ ವ್ಯಕ್ತಿ ಸತ್ತು ಹೋಗಿದ್ರಿಂದ ಆ ಮನೆಗೆ ಬಾಡಿಗೆಗೆ ಬರೋದಿರ್ಲಿ, ಆ ಮನೆ ನೋಡೋಕ್ಕೂ ಭಯ ಪಡ್ತಾ ಇದ್ರು. ತುಂಬಾ ಜನ ನನ್ನ ಫ್ರೆಂಡ್ಸು, ಹೊರಗಡೆಯವರು, ಯಾರೇ ಆಗ್ಲಿ ಆ ಎಸ್ಟೇಟ್ ಒಳಗೆ ಕಾಲಿಟ್ಟವರು ಸಾಯ್ತಾ ಇದ್ರು. ಅದಾದ ನಂತರ ಆ ಎಸ್ಟೇಟನ್ನ ನನ್ನ ಫ್ರೆಂಡು ಕೊಟ್ಟು ನಾನು ಬೇರೆ ಕಡೆ ಹೋದೆ. ನಾನು ಆ ಮನೆನ ಮಾರ್ಬಿಟ್ಟು ಬೇರೆ ಎಲ್ಲೇ ಹೋದ್ರು ಸರಿ, ಆ ಮನೇಲಿ ನಡೆದ ಘಟನೆನ ಮರೆಯೋಕೆ ಆಗ್ತಿರ್ಲಿಲ್ಲ. ಇದೇ ನಡೆದಿದ್ದು. ಮತ್ತೆ ನನ್ನ ಫೋನ್ ಎದಕ್ಕೆ ಕಟ್ ಮಾಡ್ತಿದ್ದಿ? ನೀವು ಫೋನ್ ಮಾಡಿ ಆ ಮನೆ ಬಗ್ಗೆ ಕೇಳ್ತಿದ್ರಿ. ಆ ಪ್ರಾಬ್ಲಮ್ ಇಂದ ಹೊರಗೆ ಬರೋಕೆ ತುಂಬಾ ದಿನ ಹಿಡಿಯಿತು. ಮತ್ತೆ ನಾನು ಈ ಪ್ರಾಬ್ಲಮ್ ಎಂಟ್ರಿ ಆದ್ರೆ ಅಪ್ಸೆಟ್ ಆಗ್ತೀನಿ ಅಂತ ಭಯ ಪಟ್ಟು ಫೋನ್ ಕಟ್ ಮಾಡಿದೆ. ಅಷ್ಟರಲ್ಲಿ ನೀವು ಕಿಡ್ನಾಪ್ ಮಾಡಿದ್ರಿ. ಅಷ್ಟು ಬಿಟ್ರೆ ನನ್ಗೇನು ಗೊತ್ತಿಲ್ಲ. ಆ ಮನೇಲಿ ನಡೀತು ಅಂತ ಹೀಗೆ ಹೇಳಿದ್ರು. ಅವ್ರು ಹೇಳ್ದೇನೆ ನಾನು ಡಾಕ್ಯುಮೆಂಟ್ರಿ ಮಾಡಿದೆ. ಚಂದು ಅವ್ರ ಫ್ಯಾಮಿಲಿ ಆ ಹಳೆ ಓನರ್ ಆ ಮನೇಲೆ ಸತ್ರು ಅಂತ ಆಮೇಲೆ ಗೊತ್ತಾಯ್ತು. ಆ ಮನೆ ಮತ್ತೊಂದು ಫ್ಯಾಮಿಲಿನ ಬಲಿ ತಗೋತು ಅಂತ ತುಂಬಾ ಬೇಜಾರಾಯ್ತು.
ಅಷ್ಟು ಬಿಟ್ರೆ ನನಗೇನು ಗೊತ್ತಿಲ್ಲ ಸರ್. ಸರ್ ಆ ಹೌಸ್ ಬಗ್ಗೆ ಅವರು ಇವರು ಅದು ಇದು ಅಂತ ಹೇಳೋದು ಬಿಟ್ರೆ ನಂಗೆ ಕೂಡ ಹೌಸ್ನಲ್ಲಿ ಏನು ನಡೆದಿತ್ತೋ ಪೂರ್ತಿ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ನನ್ನ ಮೋಸ ಮಾಡಿಬಿಟ್ಟು ಆ ದೆವ್ವದ ಮನೆ ಕೊಟ್ಟು ಹೋಗ್ಬಿಟ್ಟ. ಕೆಲವು ದಿನಗಳ ನಂತರ ಆ ಹೌಸನ್ನು ಒಂದು ಫ್ಯಾಮಿಲಿಗೆ ರೆಂಟ್ಗೆ ಕೊಟ್ಟಿದೆ. ಏನಾಯ್ತೋ ಏನೋ, ಆದ್ರೆ ಆ ಹೌಸಲ್ಲಿ ಇರೋ ಸತ್ ಹೋದ್ರು. ಒಂದಿನ ನಾವು ಆ ಹೌಸನ್ನು ಕ್ಲೀನ್ ಮಾಡ್ತಾ ಇದ್ರೆ ಒಂದು ಡೈರಿ ಸಿಕ್ತು. 1 ನಿಮಿಷ ಇರಿ. ತಗೊಳ್ಳಿ ಸರ್ ಡೈರಿ, ನಿಮ್ ಕೇಸ್ಗೇನಾದ್ರೂ ಕೆಲಸಕ್ಕೆ ಬರುತ್ತೆ. ನನ್ನ ಹೆಸರು ಚಂದು, ನಮ್ದು ಮೈಸೂರು. ಅಪ್ಪ ಅಮ್ಮ ಅಕ್ಕ ಬಾವ ಇದೇ ನನ್ನ ಫ್ಯಾಮಿಲಿ. ಹೇ ಭಾವ. ಹಲೋ ಚಂದು. ಹಾ ಬಾವ, ಹೇಳಿ ಬಾವ. ಅದೇನು ನಮ್ಮ ನಾನಿ ಸತ್ ಹೋದ್ರಿಂದ ನಿಮ್ಮ ಅಕ್ಕ ಅವನ್ನೇ ಎಣಿಸ್ಕೊಂಡು ಒಂಥರ ಇದ್ದಾಳೆ. ಏನಾದರೂ ಪ್ಲೇಸ್ ಚೇಂಜ್ ಆದ್ರೆ ನಿಮ್ಮ ಅಕ್ಕ ಮೈಂಡ್ ಸೆಟ್ ಬದಲಾಗುತ್ತೆ ಅಂತ ಒಂದು ಸಣ್ಣ ಆಸೆ. ಅದಕ್ಕೆ ನಾನು ಕೂಡ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದು ಒಳ್ಳೆ ಡೂಪ್ಲೆಕ್ಸ್ ಹೌಸ್ ಇದ್ರೆ ನೋಡು. ಸರಿ ಬಾವ, ಸರಿ, ನಾನು ನೋಡಿ ಮತ್ತೆ ಕಾಲ್ ಮಾಡ್ತೀನಿ. ಸರಿ, ನನಗೀಗ ಆಫೀಸ್ ಟೈಮ್ ಆಗ್ತಿದೆ, ಮತ್ತೆ ಕಾಲ್ ಮಾಡ್ತೀನಿ. ಆಯ್ತು ಬಾವ. ಬನ್ರಿ ಭಯ್ಯ. ಏನಾಗಿಲ್ಲ, ಓಕೆನಾ? ಹೋಗೋಣ ಬನ್ನಿ. ಇದು ಹಾಲ್ ಭಯ್ಯ. ಮೇಲೋಗಿ ಬೆಡ್ರೂಮ್ ನೋಡಿ ಬರೋಣ. ಬನ್ನಿ ಭಯ್ಯ. ಭಯ್ಯ ಸ್ವಲ್ಪ ಅರ್ಜೆಂಟ್, ಬಾತ್ರೂಮ್ ಅಲ್ಲಿ ಸ್ಟ್ರೈಟ್ ಹೋಗಿ. ಕರ್ಮದ ಕತ್ತೆ. ಬನ್ರಿ ಭಯ್ಯ, ಹೋಗೋಣ. ಇದು ಬೆಡ್ರೂಮ್ ಭಯ್ಯ. ನೆಕ್ಸ್ಟ್ ನೋಡೋಣ ಬನ್ರಿ. ಓಕೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿತ್ತು. ನಿಮ್ಗೆ ರೆಂಟ್ ಕೂಡ ಭಾರಿ ಕಡಿಮೆ. ಭಯ್ಯ, ಅದು ಸ್ಟೋರ್ ರೂಮ್. ಈಚೆ ಕಡೆ ಬನ್ನಿ. ಅದಾದ್ಮೇಲೆ ಅದೇ ಮನೆನ ನಾವು ಬಾಡಿಗೆಗೆ ತಗೊಂಡ್ವಿ.
ಮಂಜು ಏನಾಯ್ತು ಮಂಜು ಏನಾಯ್ತು ಮಂಜು ಏನಾಯ್ತು? ಯಾರೋ ಯಾರೋ ನನ್ನ ಗಂಟ್ಲೊತ್ತಿ ಕೊಲ್ತಾ ಇದ್ದಾರೆ. ಏನೋ ಕೆಟ್ಟ ಕನ್ಸ್ ಬಂದಾಗಿದೆ. ಅಲ್ಲಿ ನೋಡಿ ನೀರಿದೆ, ಕುಡ್ದು ಮಲ್ಕೋ ಮಲ್ಕೋ. ಏನ್ರಿ ಏನ್ರಿ ಇದು ನಿಜ ರೀ, ಇದು ಕನ್ಸಲ್ಲ ಕಣ್ರಿ. ಇದು ಏನ್ ಮಂಜು ಡೋರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಪಕ್ಕದಲ್ಲಿ ನಾನಿದ್ದೀನಿ. ಕ್ಲೋಸ್ ಮಾಡಿದ ಡೋರ್ಸ್ ಇಂದ ಹೇಗೆ ಬರ್ತಾರೆ? ಹೊಸ ಪ್ಲೇಸ್ ಅಲ್ವಾ ಮಂಜು, ಮಲ್ಕೋ. ಅಭ್ಯಾಸ ಆಗುತ್ತೋ ನನಗೆ ಹಾಗೇ ಇರುತ್ತೆ, ಮಲ್ಕೋ. ಮಗು 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 ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪ? ನಿಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರೆ? ಅಲ್ಲಿ ನೀನೊಬ್ನೇ ಯಾಕಿದ್ದೀಯಾ? ಮಗು ಮೂಕ್ನಾಗಿರ್ಬೇಕು ರೀ, ಮಾತಾಡೋಕೆ ಕೂಡ ಬರ್ತಾ ಇಲ್ಲ. ಅವನಿಗೆ ಯಾರೂ ಇಲ್ಲ ಅಂತ ಕಾಣುತ್ತೆ. ನಮ್ಗೆ ಹೇಗೂ ಮಕ್ಳಿಲ್ಲ ಅಲ್ವಾ, ನಾವೇ ಸಾಕೊಳ್ಳೋಣ. ಇಷ್ಟರಲ್ಲಿ ನೀವು ಫ್ರೆಶ್ ಆಗಿ ನಾನು ನಾನಿಗೆ ಬೂಸ್ಟ್ ಕೊಟ್ಟು ಬರ್ತೀನಿ. ರೈ, ನಾನೇ ಹೊರಗಡೆ ಆಡ್ಕೊಂತಿದ್ದಾನೆ, ನಿಮ್ಮ ಅಕ್ಕ ನಾನು ಹುಡ್ಕೊಂತ ಒಳಗೋಗಿದ್ಲು. ಎಲ್ಲಿ ಹೋದ ಇವನು? ಮೇಲ್ ಹೋಗ್ತಾ ಇದೀಯಾ? ಮಂಜು ಅಕ್ಕ, ಮತ್ತೆ ಯಾರೋ ಕಾಣಿಸಿರ್ಬೇಕು ಈಕಿಗೆ. ಮಂಜು ಮಂಜು ಅಕ್ಕ, ಅಕ್ಕ ಏನಾಯ್ತಕ್ಕ? ಮಂಜು ಅಲ್ಲಿ
ಅಲ್ಲಿ ಯಾರೋ ಯಾರೋ ಇದ್ದಂಗ್ ಕಾಣಿಸ್ತು. ಎಲ್ಲಕ್ಕ? ಅಲ್ಲಿ ಯಾರಿದ್ದಾರೆ ಅಲ್ಲಿ? ಇದಕ್ಕೂ ಮುಂಚೆ ನಾನು ಅಲ್ಲಿ ನೋಡಿದಾಗ ಅಲ್ಲಿ ಯಾರೋ ಇದ್ದಾಗ ಕಾಣಿಸ್ತು. ಅಸಲ್ ನೀನ್ ಇಲ್ಲಿಗೆ ಯಾಕೆ ಬಂದಿ? ನಾನಿಗೋಸ್ಕರ. ಅವ್ ಹೊರಗಡೆ ಆಡ್ತಾ ಇದ್ರೆ ನಿಂಗ್ ಒಳಗೆ ಹೆಂಗ್ ಕಾಣಿಸ್ತಾನ? ಇಲ್ಲೇ ಸರ್, ಇಲ್ಲೇ ನಿಲ್ಲಿಸಿ ಸರ್, ಇಲ್ಲೇ ಪ್ಲೀಸ್. ಅಣ್ಣ, ಆ ಫಾರ್ಮ್ ಹೌಸ್ ನೀವೆಲ್ವ ಬಂದಿರೋದು? ಹೌದು. ಆ ಮನೇಲಿ ದೆವ್ವಗಳಿವೆ ಅಣ್ಣ. ಆ ಮನೆ ಕಾಲಿಟ್ಟವ್ರು ಜೀವಂತವಾಗಿ ಯಾರು ಹೋಗಿಲ್ಲ. ಅದೊಂದು ರುದ್ರಭೂಮಿ. ಆದ್ರೂ ಈ ಕಾಲದಲ್ಲಿ ದೆವ್ವಭೂತ ಏನ್ ಸರ್? ಕಾಲ ಬದಲಾಗಿದೆ ಅಂತ ಹುಟ್ಟು ಸಾವು ಬದಲಾಗಿಲ್ಲ ಅಣ್ಣ. ಹುಟ್ಟು ಸಾವು ಇರೋ ತನಕ ದೆವ್ವಗಳು ಇದ್ದೇ ಇರ್ತವೆ. ನಾನು ಇಲ್ಲಿ 2 ವರ್ಷದಿಂದ ಇದ್ದೀನಿ. ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ನಿಮ್ಮಿಷ್ಟ. ಹೇಳದ್ ನನ್ನ ಕರ್ತವ್ಯ. ಏನೋ ಹುಚ್ಚು ಜನರು. ಯಾರಲ್ಲಿ? ಹಲೋ ಸರ್, ನಾನು ದೀಪಕ್. ಏನ್ ದೀಪಕ್, ಇಷ್ಟೊತ್ತಲ್ಲಿ ಕಾಲ್ ಮಾಡಿದಿರಾ? ಅದೇ ಸರ್, ಆ ಮನೆಗೆ ಸಂಬಂಧಪಟ್ಟ ಓನರ್ ಜಗದೀಶ್ನವರು ಅನುಮಾನಾಸ್ಪದವಾಗಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದಾರಂತೆ. ಈ ಎಸ್ಟೇಟ್ಗೆ ಸಂಬಂಧಪಟ್ಟಿರುವಂತ ಪ್ರತಿಯೊಬ್ರು ಯಾವುದೋ ಒಂದು ರೂಪದಲ್ಲಿ ಸಾಯ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಯಾರು? ಅಸಲಿ ಮಗು ಯಾರು? ಇದನ್ ಫೋಟೋ ಈ ಮನೆಗೆ ಹೇಗ್ ಬಂತು?
ಮತ್ತೆ ಯಾರು ಕಾಣಿಸಿದ್ರು ನನ್ಗೆ? ಹೇಳು ಹೇಳು. ಯಾರೋ ಅಳ್ತಿದ್ದ ಕೂಗ್ ಕೇಳಿಸ್ತಾ ಇದೆ. ಥೂ, ಇದೇನಪ್ಪ ಜೀವನ. ನಾನ್ ದರಿದ್ರ ಇಲ್ಲ ಅಂದ್ರೆ ಟೈಮ್ 11 ಆಗ್ತದೆ. ಈ ಟೈಮಲ್ಲಿ ಯಾರಾದ್ರೂ ನಿದ್ದೆ ಮಾಡದೆ ಅಳ್ತಾ ಇರ್ತಾರ? ಯಾಕೆ ನಂಗೆ ಟಾರ್ಚರ್ ಕೊಡ್ತಾ ಇದೀಯಾ? ನೀನು ನಿದ್ದೆ ಮಾಡಲ್ಲ, ನನಗೂ ನಿದ್ದೆ ಮಾಡಕ್ ಬಿಡಲ್ಲ. ನಿನ್ ಕೈ ಮುಗಿತೀನಿ, ನನ್ ನಿದ್ದೆ ಮಾಡಕ್ ಬಿಡೆ. ಮಲ್ಗೋ. ನಿನ್ ಟಾರ್ಚರ್ ಜಾಸ್ತಿ ಆಯ್ತು ನನಗೆ. ಆ ದೆವ್ವ ಬಂದು ಹೇಳ್ಸಿದ್ರು ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ ಅಷ್ಟೇ. ಯಾರಲ್ಲಿ? ಅಕ್ಕ ಅಕ್ಕ ಏನಾಯ್ತು? ಓಕೆನಾ? ಆದ್ರೆ ನೀನು ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನಾನೀಗಾಗ ಬಂದೆ. ಅವ್ನು ನಿದ್ರೆ ಹೋಗದೆ ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಾನ? ಅವನ್ ರೂಮಲ್ಲಿ ಇಲ್ಲ. ನಾನು ಈ ರೂಮ್ನಲ್ಲಿ ಇಲ್ವಾ? ನಾನ್ ನೋಡ್ದಾಗ ನಿಜವಾಗ್ಲೂ ಇದ್ದಿಲ್ಲ. ಸರ್ ನೀನ್ ಇಲ್ಲೇನ್ ಮಾಡ್ಲಿಕ್ಕತಿ? ನಿಂಗೆ ಕಾಫಿ ಕೊಡೋಣ ಅಂತ ಬಂದೆ. ಅಲ್ಲಿಟ್ಟು ಹೋಗು. ಪೂಜಾರಿ ಹೇಳಿದ ಮಾತನ್ನ ಆಲೋಚನೆ ಮಾಡಿ ನೋಡಿದ್ರೆ ಆವಾಸದಲ್ಲಿ ನನ್ ಫ್ಯಾಮಿಲಿ ಭಾರಿ ಪ್ರಾಬ್ಲಮ್ ನಲ್ಲಿದೆ. ಅಸಲು ಆವಾಸದಲ್ಲಿ ಇದರ್ಕ ಮುಂಚೆ ಏನ್ ನಡೆದಿದೆಯೋ ತಿಳಿದುಕೊಳ್ಳೋಣ ಅಂತ ನಾನು ಆವಾಸ ಓನರ್ಗೆ ಸಿಕ್ಕಿದೆ. ನೋಡ್ ಚಂದು, ಈ ಹೌಸ್ ಬಗ್ಗೆ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಆದ್ರೆ ಈ ಎಸ್ಟೇಟ್ ನ ಇದರ್ಕ ಮುಂಚೆ ಯಾರು ಮೇಂಟೈನ್ ಮಾಡಿದ್ರು? ಇದಕ್ಕೂ ಮುಂದೆ ಪ್ರತಾಪ್ ಅಂತ ನನ್ನ ಫ್ರೆಂಡ್ ಮೇಂಟೈನ್ ಮಾಡ್ತಿದ್ದ ಈ ಎಸ್ಟೇಟ್ ನ. ಸರಿ, ಅವ್ರ ನಂಬರ್ ಕೊಡಿ ಅಂತ ನಾನು ಅವ್ರ ಹತ್ರ ನಂಬರ್ ತಗೊಂಡು ಆ ಎಸ್ಟೇಟ್ ಓನರ್ಗೆ ಫೋನ್ ಮಾಡ್ತಿದ್ದ ಸಮಯದಲ್ಲಿ ಅಲ್ಲಿ ಒಬ್ಬ ಅನುಮಾನಾಸ್ಪದವಾಗಿ ಕಾಣಿಸಿಕೊಂಡ. ಯಾರೋ ಅವನು? ನಾನು ನನ್ನ ಫ್ರೆಂಡ್ ಸೇರಿ ಈ ಎಸ್ಟೇಟ್ ಬಗ್ಗೆ ಪೇಪರ್ ಈ ಡಾಕ್ಯುಮೆಂಟ್ ಬೇಡ, ಏನು ಬೇಡ, ಡೈರೆಕ್ಟ್ ಆಗಿ ಮನೆಗೆ ಹೋಗು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಹೋಗ್ತೀಯಾ? ಅವ ಎಲ್ಲಿರ್ತಾನ? ಈಗ ನಡೀತಾ ಇರೋ ಪರಿಸ್ಥಿತಿ ನೋಡಿದ್ರೆ ನೀವು ಆ ಮನೆ ಬಗ್ಗೆ ಆಲೋಚನೆ ಮಾಡುವಷ್ಟು ಟೈಮ್ ಇಲ್ಲ. ನಿಮ್ಮ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆಗೋಕ್ಕಿಂತ ಮುಂಚೆ ನೀವು ಆವಾಸನ ಖಾಲಿ ಮಾಡಿ ಹೊರಟೋಗಿ, ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ. ನನಗೆ ಯಾಕೋ ಆತನ ಹೇಳಿದ್ದೆ ಕರೆಕ್ಟ್ ಅನ್ಸ್ಬಿಡ್ತು. ಈಗಿರೋ ಪರಿಸ್ಥಿತಿಯಲ್ಲಿ ನಾನು ಆ ಪ್ರಾಬ್ಲಮ್ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಆ ಪ್ರಾಬ್ಲಮ್ನಿಂದ ಹೊರಗೆ ಬೀಳೋದು ಭಾರಿ ಒಳ್ಳೇದು. ನನಗೆ ಆವಾಸ ಬಗ್ಗೆ ಇಷ್ಟು ಗೊತ್ತಾದ್ಮೇಲೆ ಅಲ್ಲೇ ಇದ್ರೆ ಕನ್ಫರ್ಮ್ ಆಗಿ ಯಾವುದೋ ಒಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಆವಾಸನ ಖಾಲಿ ಮಾಡ್ಬೇಕಂತ ನಿರ್ಣಯ ಮಾಡಿಕೊಂಡೆ.
ಅವ್ನ ಡೈರಿ ಬರೆಯೋದು 10:30 ಕ್ಲೋಸ್ ಮಾಡ್ದ. ಆದ್ರೆ ಅವ್ನ ಕಾಲ್ ಲಿಸ್ಟ್ ನೋಡಿದ್ರೆ 11 ಗಂಟೆಗೆ ಒಂದು ನಂಬರ್ಗೆ ಕಾಲ್ ಹೋಗಿದೆ. ಅದಾದ್ಮೇಲೆ 11:05ಕ್ಕೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅವನ ನಂಬರಿಂದ ಹೋದ ಲಾಸ್ಟ್ ಕಾಲ್ ಡೀಟೇಲ್ಸ್ ನೋಡಿದ್ರೆ ಆ ಕಾಲ್ ನಿನ್ನ ನಂಬರ್ಗೆ ಬಂತು ಅಂತ ಗೊತ್ತಾಯ್ತು. 10:30ಕ್ಕೆ ಡೈರಿ ಕ್ಲೋಸ್ ಮಾಡ್ದ. 11 ಗಂಟೆಗೆ ನಿನ್ನ ನಂಬರ್ಗೆ ಲಾಸ್ಟ್ ಕಾಲ್ ಬಂದಿತ್ತು. 11:05ಕ್ಕೆ ಅವನ ಫೋನು ಸ್ವಿಚ್ ಆಫ್ ಆಗಿತ್ತು. 2:30ಕ್ಕೆ ಸತ್ತಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇತ್ತು. ಅವನು ಆ ಟೈಮಲ್ಲಿ ಯಾಕೆ ನಿಮ್ಗೆ ಫೋನ್ ಮಾಡ್ದ? ಅವನಿಗೂ ನಿಮ್ಗೂ ಏನ್ ಸಂಬಂಧ? ಸರ್, ನಾವೊಂದು ಜರ್ನಲಿಸ್ಟ್. ನೀವು ಹೇಳ್ದಾಗೆ ಅವತ್ತು ನನಗೂ ಒಂದು ಕಾಲ್ ಬಂತು. ಹಲೋ, ಅಕ್ಕಗೇನಾಗ್ಲ ಬಾಬಾ, ಅಕ್ಕಗೇನಾಗ್ಲ? ನಾನಿದ್ದೀನಿ ಬಾಬಾ, 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 ಅಕ್ಕ, ಅಕ್ಕ. ಬಾಬಾ ಎಲ್ಲಿ? ಲೇ, ಅಸಲು ಇಲ್ಲಿ ಏನ್ ನಡೀತಾ ಇದೆಯೋ ಅರ್ಥ ಆಗ್ತಾ ಇಲ್ಲ. ನೀವು ಅರ್ಜೆಂಟಾಗಿ ಪೊಲೀಸ್ನ ಕರ್ಕೊಂಡು ಕಾಟನ್ ಹೌಸ್ಗೆ ಬಂದ್ಬಿಡಿ. ಇಷ್ಟಕ್ಕೂ ನೀವ್ಯಾರೀ? ಶಿಟ್. Number you have dialed is switched off. Please try again later. ನಾನು ಆವಾಸದ ಬಗ್ಗೆ ಸುಮಾರು ಸಲ ಕೇಳಿದ್ದೆ. ಅಲ್ಲಿ ಯಾರೋ ಪ್ರಾಬ್ಲಮ್ಸ್ ನಲ್ಲಿ ಇದ್ದಾರಂತ. ಹಲೋ ಹಲೋ, ಯಾರಮ್ಮ ನೀನು? ಇದು ಧಾರವಾಡ ಪೊಲೀಸ್ ಸ್ಟೇಷನಾ? ಹೌದು, ಏನಾಗ್ಬೇಕು ಹೇಳಿ? ಅಲ್ಲಿ ಏನ್ ನಡೆದಿದೆ ತಿಳ್ಕೊಳ್ಳೋಣ ಅಂತ ನಾನು ಪೊಲೀಸರಿಗಿಂತ ಮುಂಚೆ ಅಲ್ಲಿಗೆ ಹೋದೆ. ಹೀಗೆ ನಡೆಯುತ್ತೆ ಅಂತ ಕನ್ಸಲು ಅನ್ಕೊಂಡಿರಲ್ಲ ಅಲ್ವಾ ನೀನು? ಈ ಎಸ್ಟೇಟ್ ಒಂದು ಚಕ್ರವ್ಯೂಹ. ಈ ಎಸ್ಟೇಟ್ ಬಗ್ಗೆ ಆಲೋಚನೆ ಮಾಡೋದು ಅಂದ್ರೆ ಆಲ್ಮೋಸ್ಟ್ ನಿನ್ನ ಸಾವನ್ನ ನೀನೇ ಬುಕ್ ಮಾಡ್ಕೊಂಡಂಗೆ ಕಣೋ. ಆದ್ರೂ ಸಾಯೋಕ್ ಮುಂಚೆ ಈ ಎಸ್ಟೇಟ್ ಬಗ್ಗೆ ತಿಳ್ಕೊಂಡು ಏನೋ ಮಾಡ್ತೀಯ ನೀನು? ಏಯ್, ನಿನಗ್ ಗೊತ್ತಿಲ್ದಿರೋ ಕೆಲವು ವಿಷಯಗಳನ್ನ ಹೇಳ್ತೀನಿ, ಕೇಳು. ನಾನು ಒಂದು ಹುಡುಗಿನ ಪ್ರೀತಿಸ್ದೆ. ಅವಳು ಇನ್ನೊಬ್ಬನ ಪ್ರೀತಿಸಿದ್ಲು. ಆವಾಗ ನನಗೂ ಹರ್ಟ್ ಆಯ್ತು. ಆಗ ನಾನು ಅನ್ಕೊಂಡಿದ್ದು ತಪ್ಪು ಮಾಡಿ ಆದ್ರೂ ಸರಿ ನಾನು ಬಯಸಿದ್ದನ್ನ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ. ಇದನ್ನೆಲ್ಲ ಪುರಾಣದಲ್ಲಿ ಓದಿದ್ದೆ. ನಾನು ಬೇಡವಾ? ಎಷ್ಟು ಬೇಡ್ಕೊಂಡೆ, ಒಪ್ಲಿಲ್ಲ. ಇಲ್ಲಿಂದ ನಿಮ್ಮ ಅಣ್ಣ ಹೊರಗೋಗನಂದ್ರೆ ನಾವೆಲ್ಲರೂ ಜೀವನದಡಿ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ನೀನೇ ಆಲೋಚನೆ ಮಾಡ್ಕೋ, ಜಾಗ್ರತೆ. ಅಣ್ಣನಿಗಿಂತ ಲೈಫ್ ದೊಡ್ಡದು, ಅದಕ್ಕೆ ಮುಗಿಸ್ತೆ. ನೀವು ಮೊದ್ಲೋಗಿ ಅವರಿಬ್ಬರನ್ನ ಎಲ್ಲಾದ್ರೂ ಹೂತಾಕಿ. ಅವರಿಬ್ರು ಕಾಣಿಸ್ದೆ ಹೋದ್ರೆ ಊರ್ನವರೆಲ್ಲ ಅವರಿಬ್ರು
ಅವರಿಬ್ರು ಲವ್ ಮಾಡ್ಕೊಂಡು ಎಲ್ಲೋ ಓಡ್ ಹೋಗಿದ್ದಾರೆ ಅಂತ ತಿಳ್ಕೊಂಡು ಸುಮ್ಮನಾಗ್ತಾರೆ. ಇವಾಗ ನಿಮ್ಮ ಅಣ್ಣನ ಏನ್ ಮಾಡೋಣ? ಏನೂ ಇಲ್ಲ. ಇವಾಗ ನಮ್ಮಣ್ಣ ಅಕಸ್ಮಾತ್ ಸತ್ತೋದ್ರೆ ನನ್ನ ಮೇಲೆ ನಮ್ಮ ಅತ್ತಿಗೆಗೆ ಖಂಡಿತ ಡೌಟ್ ಬರುತ್ತೆ. ಒಂದ್ ವೇಳೆ ಅವರಿಬ್ರು ಒಟ್ಟಿಗೆ ಸತ್ತು ಹೋದ್ರೆ ಹೇಗೂ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತಲ್ಲ, ಆದ್ರಿಂದ ಸೂಸೈಡ್ ಮಾಡ್ಕೊಂಡು ಸತ್ರು ಅಂತ ಜನರೆಲ್ಲ ನಂಬ್ಕೋತಾರೆ. ಈಗಿಂದೀಗ್ಲಿ ಮತ್ತೆ ಯಾಕೆ ಶುರು ಮಾಡ್ಕೊತಾಳೆ? ಅದ್ಕೆ ಅದ್ಕೆ ಎಲ್ಲಿದ್ದೀರಾ? ಕೆಳಗ್ ಬನ್ನಿ. ಬರ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದೆ, ಪ್ರಸಾದ ತಗೊಳ್ಳಿ. ನಾನು ಬರ್ತೀನಿ. ಅದ್ಕೆ ಪ್ರಸಾದದಲ್ಲಿ ವಿಷ ಹಾಕಿ ಕೊಂದು ಬಿಟ್ಟೆ. ಪೋಸ್ಟ್ ಮಾರ್ಟಮ್ಗೆ 10 ಲಕ್ಷ ಕೊಟ್ಟೆ. ಅವನು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಂಡೆ. ಆದ್ರೆ ಆವಾಗಿಂದ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಏನ್ಲಾ ಮೊನ್ನೆ ಈ ಮಧ್ಯೆ ನೀವು ಇನ್ನೊಂದು ಘನ ಕಾರ್ಯ ಯಾವುದೋ ಮಾಡಿದ್ರಂತಲ್ವಾ? ಇವನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇವ್ನು ಅಂತ ಗೊತ್ತಾಗ್ತಿಲ್ವಲ್ಲ. ಹೆಣ್ಮಕ್ಳು ಓಡೋದು, ಬಟ್ಟೆ ಹರಿಯೋದು, ಕೊಂದಾಕೋದು, ನಿನ್ನೆ ಕುಡ್ದ ಮೇಲೆ ಸಾಂಬ ಶಿವ ಎಲ್ಲ ವಿಷಯ ಹೇಳಿದ್ದ. ನೀನ್ ಈ ವಿಷಯನ ಯಾರ ಹತ್ರನೂ ಮಾತಾಡ್ಬೇಡ. ನಾವು ಸಾಯಂಕಾಲ ಎಲ್ಲಾ ವಿಷಯನಲ್ಲಿ ಮಾತಾಡೋಣ. ಬಂದ್ಬಿಡು ನೀನು, ಸರಿನಾ? ಅಬ್ಬಾ, ನೀನೇನೋ ಫ್ರೆಂಡು, ನಾನೇನೋ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಏನೋ ಲಾಸ್ಟ್ ವೀಕು ಸಣ್ಣ ಕೆಲಸ ಇತ್ತಂತ ಗುಡಿಗೆ ಹೋಗಿಲ್ಲ, ಅದು ಮನಸ್ಸಲ್ಲಿ ಇಟ್ಕೊಂಡು ದೇವ್ರು ಹಾಗೆ ಹಿಡಿದ್ಬಿಟ್ಟ. ಅವತ್ತಿಂದ ನಮ್ಮ ತಂದೆ ಮನೆಗೆ ಕೂಡ ಬರಕ್ ಬಿಡ್ತಾ ಇಲ್ಲ. ಖರ್ಚಿಗೆ ಏನೋ ದುಡ್ಡಿಲ್ಲ. ನೀನೇ ನೋಡು, ಪೆಟ್ರೋಲ್ ಮುಳ್ಳು ಎಲ್ಲಿ ಬಂದಿತ್ತು. ಏನ್ ಮಾಡೋಣಪ್ಪ, ನೀನೇನೋ ಫ್ರೆಂಡ್ ಆಗ್ಬಿಟ್ಟೆ. ತಗೋ, ಬಂದ್ಬಿಡು. ಅಬ್ಬಾ, ಏನಾದ್ರೂ ದೇವ್ರು ದೊಡ್ಡವನು. ನಿನ್ನೆ ನಾನು ತಪ್ಪು ತಿಳ್ಕೊಂಡು ಗುಡಿಗೆ ಹೋದ್ನೋ ಇಲ್ವೋ, ಇವತ್ತು ನಿನ್ನ ರೂಪದಲ್ಲಿ ದಾರಿ ತೋರಿಸ್ದ. ಇವತ್ತು ಮಿಸ್ ಮಾಡಬೇಡ, ಮೀಟ್ ಮಾಡೋಣ. ಇವತ್ತು ನಾಳೆ ನೀನು ಕೂಡ ಗುಡಿಗೆ ಹೋಗು, ನಿನ್ನ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಓಕೆನಾ? ಸಣ್ಣ ಕೆಲಸ ಇದೆ, ಹೋಗಿ ಬರ್ತೀನಿ, ಬಾಯ್. ಈ ಬೀರೇನೋ ಸ್ವಾಮಿ ಇಷ್ಟು ಘಾಟಾಗಿದೆ. ಕೋಪ ಬಂದಿದ್ರಲ್ಲಿ ವಿಷಯನ ಕಲಿಸಲಿಲ್ಲ ಅಲ್ವಾ? ಹೇಯ್, ನಿನ್ಗೇನಾದ್ರೂ ಹುಚ್ಚ? ಬೀರಲ್ಲಿ ಇವನ್ಯಾಕೆ ವಿಷಯ ಕಲಿಸ್ತಾನೆ? ಲೇ, ಇವನ್ ನಮ್ಮನ ಮುಚ್ಕೊಂಡು ಕೊಡಿಯೋ. ನಿನ್ಗೇನ್ ಗೊತ್ತಲೇ ಈ ಕತ್ತೆ ಕದಿಮನ ಬಗ್ಗೆ? ಇವನು ಕನ್ನಿಂಗ್ ಮೆಂಟಾಲಿಟಿಗೆ ಅಂಬಾಸಿಡರ್ ತರದವನು. ಆ ಹುಡುಗಿ ವಿಷಯದಿಂದ ತಪ್ಪಿಸ್ಕೊಳ್ಳಕ್ಕೆ ಅವನ ಅಣ್ಣನ ಕೊಂದನ. ಅವನ ಅಣ್ಣನಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಸಾದದಲ್ಲಿ ವಿಷ ಕಲಿಸಿಕೊಟ್ಟು ಅವನ ಅತ್ತಿಗೆನ್ ಕೊಂದ. ಇವನು ಅವ್ರನ್ನೆಲ್ಲ ಕೊಂದು ವಿಷಯ ನಮ್ಗೆ ಗೊತ್ತಿಲ್ವಾ? ಹಂಗಿರುವಾಗ ಇವ್ ನಮ್ಮನ್ ಕೊಲ್ಲಲ್ಲ ಅಂತ ಗ್ಯಾರಂಟಿ ಏನೋ? ನಾನ್ ನಂಬಲ್ಲಪ್ಪ ಇವನ್ನ. ಆ ಬೀರಿಲ್ ಕೊಡು. ಕೊಡಲೆ ಕತ್ತೆ ಬಡವ. ಈ ಬೀರ್ ಕೂಡ ಏನ್ಲೆ ಇಷ್ಟು ಘಾಟ ಆಗಿದೆ? ಸುಮ್ನಿರ ನೀನು, ನಿನ್ ಬರೀ ಡೌಟು ಮುಚ್ಕೊಂಡ್ ಕೊಡಿಯಾ. ನೀನು ಕುಡಿಯೋ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಂಡೆ. ಆದ್ರೆ ಆವತ್ತಿಂದ ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅಣ್ಣ ಅಣ್ಣ, ಆ ಮನೇಲಿ ದೆವ್ವ ಇದೆ. ಬೆಳಗ್ಗೆನೆ ಹಾಕೊಂಡು ಬಂದಿದ್ರೇನಾ? ಕುಡ್ದಿರೋದಲ್ರಿ, ನಿಜವಾಗ್ಲೂ ನೋಡಿದ್ವಿ ಸ್ವಾಮಿ. ನಿಮಗೆ ಕೆಲ್ಸಕ್ಕೆ ಸಿಲ್ವೇನ್ರ? ಹೋಗ್ರಲ್ಲೇ, ನನ್ ತಲೆ ತಿನ್ನಕ್ ಬಂದಿರಲ್ಲ. ಒಳ್ಳೆ ಹೋಗ್ರ. ಹಾಯ್,
ಇವ್ರು ರಾಮ್. ಹಲೋ ಸರ್. ಹಾಯ್ ಸರ್. ಇವನೇ ಸರ್ ಪ್ರತಾಪ್. ಕೂತ್ಕೊಳ್ಳಿ. ಓಕೆ. ಪ್ರತಾಪ್ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಸೊ ನಿಮ್ಮ ಎಸ್ಟೇಟ್ನಲ್ಲಿ ಇವ್ರು ಒಂದು ಬಿಸ್ನೆಸ್ ಇಡ್ಬೇಕಂತ ಮಾಡಿದ್ರು. ಇವ್ರಿಗೆ ನಿಮ್ಮ ಎಸ್ಟೇಟ್ ನಚ್ಚಿತ್ತು, ಅದಕ್ಕೆ ನಿಮ್ಮ ಕೂಡ ಒಂದ್ಸತಿ ಮಾತಾಡ್ಬೇಕಂತ ಅವ್ನು ಕರ್ಕೊಂಡು ಬಂದಿದ್ದೆ. ಫಸ್ಟ್ ಅವನಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ಈ ಎಸ್ಟೇಟು ನಮ್ಮ ತಂದೆ ಫ್ರೆಂಡ್ದು. ಅವರು ಅಮೆರಿಕಾಗೆ ಹೋಗ್ತಾ ನಮ್ಮ ತಂದೆಗೆ ಲೀಸು ಕೊಟ್ಟು ಹೋದ್ರು. ಅವಾಗಿಂದ ಫೋನು ಇಲ್ಲ, ಏನೂ ಇಲ್ಲ. ಇಷ್ಟಕ್ಕೂ ಅವರು ಬದುಕಿದರೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಓಕೆ, ಮತ್ತೆ ನಾನು ದುಡ್ಡು ನಡೆಯೋದ ತಕ್ಷಣ ನಿಮ್ಗೆ ಕಾಲ್ ಮಾಡಿ ಸರ್. ಓಕೆ, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಬರ್ಬೇಕು. ಸರಿ ಸರ್. ಓಕೆನಾ? ಮತ್ತೆ ನಾನು ಬರಲಾ? ಸರಿ ಸರಿ. ಓಕೆ ಬಾಯ್. ಸಿ ಯು. ಹ್ಯಾವ್ ಎ ನೈಸ್ ಡೇ. ಸಿಗೋಣ ಕಣ. ನಾನು ಆಮೇಲೆ ಸಿಗ್ತೀನಿ. ಎಷ್ಟು ವರ್ಷ ದುಡಿದ್ರು ತಾನೆ ನನಗೆ 50 ಕೋಟಿ ಸಿಗುತ್ತೆ? ನನ್ನ ಜೀವನ ಪೂರ್ತಿ ಅಷ್ಟು ದುಡ್ಡು ನೋಡಕ್ಕಾಗತ್ತಾ? ಆಗಲ್ಲ. ಹೇಗಾದ್ರೂ ಸರಿ, ಏನ್ ಮಾಡಾದ್ರೂ ಸರಿ, ಈ ಎಸ್ಟೇಟ್ನ ನಾನು ಕೈವಶ ಮಾಡ್ಕೊಳ್ಳೇಬೇಕು. ನಾನು ಗೊತ್ತಿರೋ ಒಬ್ಬ ಫ್ರೆಂಡ್ ಜೊತೆ ಸೇರಿ ಈ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ಕಳ್ಳಪತ್ರಗಳನ್ನ ಸೃಷ್ಟಿ ಮಾಡಿ ಈ ಎಸ್ಟೇಟ್ನ ಮಾರ್ಬೇಕು ಅನ್ಕೊಂಡೆ. ನನ್ನ ಪ್ರಾಬ್ಲಮ್ಸ್ ಎಲ್ಲ ತೀರಿ ಈ ಎಸ್ಟೇಟ್ ಪೂರ್ತಿ ನನ್ನ ಕೈಗೆ ಬಂತು ಅನ್ಕೊಳ್ಳೋ ಸಮಯದಲ್ಲಿ ನನಗೊಂದು ಫೋನ್ ಕಾಲ್ ಬಂತು. ಆ ಫೋನ್ ಕಾಲಿಂದ ನನ್ನ ಆಸೆಗಳೆಲ್ಲ ನುಚ್ಚು ನೂರಾದವು. ಹಲೋ, ಅಮೆರಿಕಾದಿಂದ ಎಸ್ಟೇಟ್ ಓನರ್ ಮಗ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದು ಚಿಕ್ಕ ಸುಳ್ಳು ಹೇಳಿದೆ. ಹೌದು ಸರ್, ನಾನು ಹೇಳೋದು ನಿಜ. ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ನಮ್ಮ ಅಣ್ಣ ಅತ್ತಿಗೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅನ್ನೋ ವಿಷಯ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್. ಸತ್ತೋದ ನಮ್ಮ ಅಣ್ಣ ಅತ್ತಿಗೆ ತುಂಬಾ ಜನಕ್ಕೆ ದೆವ್ವಗಳಾಗಿ ಕಾಡ್ತಾ ಇದ್ದಾರೆ ಸರ್. ಆ ಎಸ್ಟೇಟ್ ಒಳಗಡೆ ಕಾಲಿಡೋಕ್ಕೂ ಭಯ ಪಡ್ತಾ ಇದ್ದಾರೆ ಸರ್. ಆ ಎಸ್ಟೇಟ್ ಅನ್ನು ಯಾರು ತಗೋತಾರೆ ಸರ್? ಅದೊಂದು ಸ್ಮಶಾನ. ನನ್ನ ಜೀವನದಲ್ಲಿ ಅದೃಷ್ಟ ಅನ್ನೋದು ರಾಹು ಕಾಲದಲ್ಲಿ ಬಂದಂಗೈತೆ. ಪ್ರಾಬ್ಲಮ್ಸ್ ಎಲ್ಲ ತೀರಿ ಮುಹೂರ್ತದಲ್ಲಿ ತಾಳಿ ಕಟ್ಟೋ ಸಮಯಕ್ಕೆ ಪೂಜಾರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮದುವೆ ನಿಂತಂಗಾಯ್ತು ನನ್ನ ಜೀವನ. ಆ ಓನರ್ ಮಗ ಎಸ್ಟೇಟ್ ಅನ್ನ ಮಾರ್ಬಿಟ್ರೆ ನನ್ನ ಜೀವನ ಬೀದಿ ಪಾಲಾಗತ್ತೆ ಅಂತ ಹೆದರಿಕೆ ಆಯ್ತು. ಹೇಗಾದ್ರೂ ಮಾಡಿ ಆ ಎಸ್ಟೇಟ್ ಅನ್ನ ನನ್ನ ಕೈವಶ ಮಾಡ್ಕೊಳ್ಳೇಬೇಕು. ಆ ಮನೆ ಓನರ್ಗೆ ಏನೇನೋ ಸುಳ್ಳು ಹೇಳಿದ್ನೋ ಅದೇ ಸತ್ಯ ಆಯ್ತು. ಆ ಸುಳ್ಳನ್ನೇ ನಿಜ ಮಾಡ್ಬೇಕು ಅನ್ಕೊಂಡೆ. ಆ ಸುತ್ತಮುತ್ತಲ ಜನರು ಆ ಎಸ್ಟೇಟ್ ನಲ್ಲಿ ದೆವ್ವ ಇದೆ ಅಂತ ನಂಬ್ಕೊಂಡಿದ್ದಾರೆ. ಆದ್ರೆ ಯಾರಿಗೂ ಭಯ ಇಲ್ಲ. ಜನರು ಸಾವಿಗೆ ಬಿಟ್ರೆ ಬೇರೆ ಯಾವ್ದಕ್ಕೂ ಭಯ ಪಡಲ್ಲ. ಆವಾಗಿಂದ ಈ ಎಸ್ಟೇಟ್ ಒಳಗೆ ಕಾಲಿಟ್ಟವ್ರನ್ನ ಒಬ್ಬೊಬ್ಬರಾಗಿ ಕಾಲಿಡ್ತಿದ್ದ ಹಾಗೆ ಕೊಲ್ಲಕ್ ಶುರು ಮಾಡಿದೆ. ಆವಾಗಿಂದ ಈ ಎಸ್ಟೇಟ್ ಒಳಗಡೆ ಜನರು ಕಾಲಿಡೋಕ್ಕೂ ಕೂಡ ಭಯ ಪಡ್ತಾ ಇದ್ರು. ಅದೇ ಸಮಯಕ್ಕೆ ಫಾರಿನ್ ಇಂದ ಮನೆ ಓನರ್ ಇಲ್ಲಿಗೆ ಬಂದ್ರು. ಎಲ್ರು ಅವ್ರಿಗೆ ಈ ಮನೇಲಿ ದೆವ್ವ ಇದೆ ಅಂತ, ನಾವು ಕಣ್ಣಾರೆ ನೋಡಿದೀವಿ ಅಂತ, ಈ ಎಸ್ಟೇಟ್ ಒಳಗಡೆ ಕಾಲಿಟ್ಟವ್ರನ್ನೆಲ್ಲ ದೆವ್ವಗಳು ಕೊಲೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹೌದು ಸರ್, ನಾವು ಹೇಳೋದು ನಿಜ. ನಾವು ಕಣ್ಣಾರೆ ನೋಡಿದ್ವಿ. ನಾವು ಹೇಳೋದು ಕೇಳಿ ಸರ್. ಪ್ರತಾಪ್ ಸರ್, ಅವನ್ನ ನಿಮ್ಗೆ ಕೆಲಸ ಇಲ್ಲ ಹೋಗಿ. ಆ ದೆವ್ವಗಳು ಮನುಷ್ಯರನ್ನ ಸಾಯಿಸ್ತವ? ಅವೇನ್ ಸ್ಯಾಡಿಸ್ಟ? ಕಾಲಿಟ್ಟವನ್ನೆಲ್ಲ ಹಾಗೆ ಇಟ್ಟು ಸಾಯಿಸಕ್ಕೆ? ಈ ಎಸ್ಟೇಟ್ನ ಹೆಸರು ಹಾಳು ಮಾಡೋಕ್ಕಿಂತ ಮುಂಚೆ ಈ ಎಸ್ಟೇಟ್ನೇ ಮಾರಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾರಬೇಕು. ಇಲ್ಲ ಅಂದ್ರೆ ಹುಚ್ಚ ಜನರು ಡಿಸ್ಕವರಿ ಚಾನೆಲ್ ಹಾಕೋ ಥರ ಇದ್ದಾರೆ. ರೇ, 10 ದಿನಗಳಾದ್ರೆ ಅಗ್ರಿಮೆಂಟು. ಇವನೇನು ಪೈಲವಾನ್ ಥರ ಇಲ್ಲಿಗೆ ಬಂದ? ಈ ಎಸ್ಟೇಟ್ ನಿಂದಲ್ಲ ಅಂತ ಅವ್ನಿಗೆ ಗೊತ್ತಾದ್ರೆ ಇಲ್ಲಿವರೆಗೂ ನಾವು ಮಾಡಿದಲ್ಲ ಗಂಗದಾಗ ಕಲ್ಸಾಗೆ. ಹೀಗೆ ಮಾಡೋಣ? ಅದೇ ಕಣೋ, ನನಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇವನು ಕೂಡ ಅವ್ರ ತರ. ಏಯ್, ಇವನ್ನ ಕೊಂದು ಹಾಕಿದ್ರೆ 5 ವರ್ಷಕ್ಕೋ 10 ವರ್ಷಕ್ಕೋ ಇನ್ನೊಬ್ಬ ಫೋನ್ ಮಾಡಿ ನಾನೇ ಈ ಎಸ್ಟೇಟ್ ಓನರ್ ಅಂತ ಹೇಳ್ತಾನೆ. ಇವನಿಂದನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೀವಿ. ಇವನಿಂದನೇ ಪ್ರಾಬ್ಲಮ್ ಎಂಡ್ ಆಗ್ಬೇಕು. ಈಗ ತಾನೇ ಬಂದಿದ್ದಾನೆ, ನೋಡೋಣ ಅದೇನಾಗತ್ತೆ ಅಂತ. ಓನರು ಆ ಮನೇಲಿರೋ ದೆವ್ವಗಳನ್ನ ಕಂಡು ಹೆದರ್ಕೊಂಡು ಓಡು ಹೋಗ್ತಾನೆ ಅನ್ಕೊಂಡ್ರೆ ಎಸ್ಟೇಟ್ನ ತಗೊಳ್ಳೋರನ್ನ ಕರ್ಕೊಂಡು ಬಂದಿದ್ದ. ಇದೇ ನೋಡಿ ನಾವು ಎಸ್ಟೇಟ್ ಅಲ್ಲಿ ಇರುವ ಬ್ಯೂಟಿಫುಲ್ ಹೌಸ್. ಕಂಪ್ಲೀಟ್ ಈಗಲ್ ಮಾಡಿಸಿವಿ. ಎಲ್ಲ ವೆಸ್ಟರ್ನ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ವಿಶಾಲವಾಗಿದೆ. ಬನ್ನಿ, ನಮ್ಮ ಎಸ್ಟೇಟ್ ತೋರಿಸ್ತೀನಿ. ಬನ್ನಿ. 5 ಕೋಟಿನಾ? ಹಾ ರೇ, ಪಾನ್ ಶಾಪ್ ಹತ್ರ ಹೋದ್ರೆ ಸಿಗರೇಟ್ ಸಾಲ ಕೊಡೋನು ಕೂಡ ಮಸ್ತ್ ಸಲ ಆಲೋಚನೆ ಮಾಡ್ತಾನೆ. 5 ಕೋಟಿನಾ? ನಾವ್ ಈ ಜನದಲ್ಲಿ 5 ಕೋಟಿ ನೋಡಕ್ಕಾದ್ರೂ ಆಗುತ್ತಾ? ಇದುವರೆಗೂ ಆಡಿದ್ದು ಒಂದು ಆಟ, ಇನ್ನು ಮುಂದೆ ಆಡೋದೇ ಇನ್ನೊಂದು ಆಟ. ಇದುವರೆಗೂ ನಾವು ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡಿದ್ವಿ. ಇನ್ನು ಮುಂದೆ ಅವ್ರಿಗೆ ಅದೇ ನಿಜ ಅಂತ ನಂಬಿಸ್ಬೇಕು.
ಏಯ್ ನಿನ್ನ ಗೊತ್ತಿರೋ ಫ್ರೆಂಡ್ ಇದಾನಲ್ಲ ಅವನ ಹತ್ರ 5 ಕೋಟಿ ಕೋಟ ನೋಟ್ ತರ್ಸು. ಅವನ ಹತ್ರ ಯಾರು ಇಲ್ದಂಗೆ ಒಬ್ನೇ ಇರೋ ತರ ನಾನ್ ಪ್ಲಾನ್ ಮಾಡ್ತೀನಿ. ಆ ಕಳ್ ನೋಟ್ನೆಲ್ಲ ನೀನು ಒರಿಜಿನಲ್ ನೋಟ್ ತರ ಅಲ್ಲಿಗೆ ತಗೊಂಡ್ ಬಾ. ಹಾಯ್ ಸರ್. ಅಗ್ರಿಮೆಂಟ್ ಮೇಲೆ ಸೈನ್ ಆಗೋವರೆಗೆ ಆ ಕಳ್ ನೋಟ್ಗಳನ್ನೆಲ್ಲ ಕೊಡ್ಬೇಡ. ಅಗ್ರಿಮೆಂಟ್ ಆದ್ಮೇಲೆ ಆ ಕಳ್ ನೋಟ್ಗಳು ಕೊಡು. ಅವನು ಕಳ್ ನೋಟ್ ಅಂತ ಗೊತ್ತಾದ್ರೆ ಅಷ್ಟರಲ್ಲಿ ಅಗ್ರಿಮೆಂಟ್ ಮೇಲೆ ಸೈನ್ ಹಾಕಿರ್ತಾನೆ. ಪ್ಲಾನ್ ಪ್ರಕಾರ ಎತ್ತು ಬಿಡೋಣ. ಡೌಟ್ ಬರದ ಹಾಗೆ ಈ ಎಸ್ಟೇಟು ಮತ್ತೆ ಈ ಮನೆನ ನನ್ನ ಫ್ರೆಂಡ್ ಕೊಟ್ಬಿಟ್ಟು ನಾನು ಮೈಸೂರಿಗೆ ಬಂದ್ಬಿಟ್ಟೆ. ಆವಾಗಿಂದ ಈ ಮನೆ ಮತ್ತೆ ಈ ಎಸ್ಟೇಟ್ ನನ್ನ ಫ್ರೆಂಡೇ ಮೇಂಟೈನ್ ಮಾಡ್ತಾ ಇದ್ದ. ಅದಾದ್ಮೇಲೆ ನೀವು ಈ ಮನೆಗೆ ಬಾಡಿಗೆಗೆ ಬಂದ್ರಿ. ಈ ಮನೆಯಲ್ಲಿರೋ ದೆವ್ವಗಳನ್ನ ನೋಡಿ ಓಡು ಹೋಗ್ತೀರಿ ಅನ್ಕೊಂಡೆ. ನೀನು ನನ್ನನ್ನ ಕಿಡ್ನಾಪ್ ಮಾಡಿ ಈ ಮನೆ ಬಗ್ಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ. ಈ ಎಸ್ಟೇಟ್ ಬಗ್ಗೆ ಒಂದು ಸಣ್ಣ ವಿಷಯ ಹೊರಗೆ ಬಂದ್ರು ಇದುವರೆಗೆ ಮಾಡಿದ್ದೆಲ್ಲ ಹೊಳೆಲಿ ಹುಣ್ಸೆಂಟ ಇದ್ದಂಗೆ. ಏಯ್, ನನಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಮ್ಮ ಅಣ್ಣ ಅತ್ತಿಗೆ ಫ್ರೆಂಡ್ಸ್ನೇ ಉಳಿಸ್ಲಿಲ್ಲ ಅಂಥವ್ನು ನಾನು ನಿನ್ನನ್ನು ಬಿಡ್ತೀನ. ಏಯ್, ಇವನ್ನ ತಗೊಂಡೋಗಿ ಎಸ್ಟೇಟಲ್ಲಿ ಬಿಸಾಕೋ. ಸಾರಿ ಕಣ, ನನ್ನ ಕ್ಷಮಿಸು. ನೀನೇ ಹೇಳ್ದಿಯಲ್ಲ ದುರ್ಮಾರ್ಗರ ಜೊತೆ ಸ್ನೇಹ ಅಂದ್ರೆ ಹಾವಿನ ಮೇಲೆ ಸವಾರಿ ಅಂತ. ಅದು ಇವತ್ತಲ್ದಿದ್ರೆ ನಾಳೆ ಆದರೂ ಕಡಿತಿದೆ. ಅದು ಅದರ ಸ್ವಭಾವ. ನಿನ್ಗೊಂದು ಸಣ್ಣ ಕತೆ ಹೇಳಬೇಕು. ಹಿಂದೆ ನಮ್ಮಾಗೆ 3 ಜನ ವ್ಯಕ್ತಿಗಳು ಸೇರಿ ಅಡವಿಗೆ ಹೋಗಿದ್ರಂತೆ ನಿಧಿಗೋಸ್ಕರ. ಅವ್ರು ಅನ್ಕೊಂಡಾಗೆ ಅಡವಿಲಿ ನಿಧಿ ಸಿಕ್ತು. ಅವಾಗ ಮೊದಲನೇವನಿದಾನಲ್ಲ, ಅವನಿಗೆ ನಿಧಿ ಎಲ್ಲ ಹೊಡ್ಕೊಂಡು ಹೋಗ್ಬೇಕಂತ ದುರ್ಬುದ್ಧಿ ಬಂತು. ಆವಾಗ ಅವನು 2ನೇವನ ಜೊತೆ ಸೇರಿ 3ನೇವನ ಕೊಂದ್ಬಿಟ್ಟ. ಆವಾಗ 2ನೇವನಿಗೆ ಇವನ್ ನಿಧಿಗೋಸ್ಕರ ನನ್ಗೆ ಯಾವಾಗ ಕೊಲ್ತಾನ ಅಂತ ಭಯ ಬಂದ್ಬಿಟ್ಟೈತಿ. ಆ ಭಯದಿಂದ ಅವನು 1ನೇವನ್ ಕೊಂದ್ಬಿಟ್ಟ. ಇದರಿಂದ ನಿನ್ಗೇನು ಅರ್ಥ ಆಯ್ತು? ಮೊದಲನೇವನು ದುಡ್ಡುಗೋಸ್ಕರ ಕೊಂದ್ಬಿಟ್ಟ, 2ನೇವನು ಭಯದಿಂದ ಕೊಂದ್ಬಿಟ್ಟ. ಈಗ ನಿನ್ ದೃಷ್ಟಿಯಲ್ಲಿ ಈ ಆಸ್ತಿ ಎಲ್ಲ ನಮ್ದು, ಆದ್ರೆ ಲೋಕ ದೃಷ್ಟಿಯಲ್ಲಿ ಎಲ್ಲ ನಮ್ದೇ. ಏನ್ ದೋಸ್ತ, ಚಿಂತೆ ಆಗ್ತಿದೀಯಾ? ಏಯ್, ಪ್ರಾಬ್ಲಮ್ ಬಂದ್ಮೇಲೆ ಚಿಂತೆ ಮಾಡೋದಂದ್ರೆ ನೀರಲ್ಲಿ ಮುಳುಗಿದ ಮೇಲೆ ಈಜೋದ್ ಕಲ್ತ್ಕೊಂಡಿಲ್ಲ ಅಂತ ಚಿಂತೆ ಮಾಡ್ದ ಹಾಗೆ. ಹೇಯ್, ಯಾರೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ದಾಗಿದ್ದಾರೆ. ಸಾರಿ ಮಾಮ, ನಂಗೆ ಕ್ಷಮಿಸು ಮಾಮ. ಓಕೆ, ಇದೇ ಸರ್ ನಡೆದಿದ್ದು. ಓ ಮೈ ಗಾಡ್, ಅವ್ರು ಆಡಿದ ನಾಟಕನ ನಾನು ನಿಜ ಅಂತ ನಂಬಿಟ್ಟಿದ್ದೆ. ನಿನ್ಗೆ ಇಷ್ಟೊಂದು ವಿಷಯ ಗೊತ್ತಿದ್ರು ಯಾಕೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಲಿಲ್ಲ? ಈ ವಿಷಯ ಎಲ್ಲ ಒಬ್ರು ಪೊಲೀಸ್ಗೆ ಹೇಳಿದ್ದೆ ಸರ್. ಅವನು ದುಡ್ಡಿಗೆ ದಾಸನಾಗ್ಬಿಟ್ಟ. ಈ ವಿಷಯ ಎಲ್ಲ ನನಗೆ ಗೊತ್ತಿತ್ತು. ಅದರಿಂದ ಇವರೆಲ್ಲ ಸೇರಿ ನನ್ನಲ್ಲಿ ಕೊಲ್ತಾರೋ ಅಂತ ಭಯದಿಂದ ಜಾಬ್ನ ಬಿಟ್ಟು ಹಾಕಿ ನಮ್ಮೂರಿಗೆ ಬಂದ್ಬಿಟ್ಟೆ ಸರ್. ಈ ಆಟನ ಶುರು ಮಾಡಿದವನು ಸತ್ತೋದ, ಇದೇ ಆಟನ ಮುಗಿಸ್ತವನು ಸತ್ತೋದ. ಈ ಆಟದಲ್ಲಿ ಎಂಟ್ರಿ ಕೊಟ್ಟವರು ಪ್ರತಿಯೊಬ್ರು ಸತ್ತೋದ್ರು. ಅವರೆಲ್ಲರನ್ನು ಇವನ್ ಕೊಂದ, ಇವನ್ನ ಅವನ್ ಕೊಂದ.